Hello, good afternoon, friends. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ನೋಡಿ ಫ್ರೆಂಡ್ಸ್, ಇದು ಕರೀನಾ ಕಪೂರ್ ಅವರ ಜಾತಕ. ಸೆಲೆಬ್ರಿಟಿ ನಿಟಲ್ ಚಾರ್ಟನ್ನು ನಾನು ಪ್ರೊಡಿಕ್ಷನ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಒನ್ ಬೈ ಒನ್ ಪ್ರೊಡಿಕ್ಷನ್ ಮಾಡ್ಕೊಳ್ಳೋಣ. ಇವರ ಜಾತಕದಲ್ಲಿ ಏನೇನು ವಿಶೇಷ ಇದೆ, ಏನೇನು ಲಕ್ ಇದೆ, ಏನೇನು ಅಂತ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ನೋಡುವುದು ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸ್ಪೆಷಲಿ ನೋಡಿ, ಲಗ್ನಾಧಿಪತಿ ಹೇಗಿದೆ ಅಂತ ನೋಡಬೇಕಾಗುತ್ತೆ. ಸೊ ಲಗ್ನಾಧಿಪತಿ ಯಾರು? ಗುರು ಬಂದು ಯಾವ ಮನೆಯಲ್ಲಿದ್ದಾನೆ? 9ನೇ ಮನೆಯಲ್ಲಿ ಇದ್ದಾನೆ. ಸೊ ಲಗ್ನಾಧಿಪತಿ 9ನೇ ಮನೆಯಲ್ಲಿ, ಅದರಲ್ಲೂ ತನ್ನ ಮಿತ್ರ ಸ್ಥಾನ ಅಂದರೆ ಸೂರ್ಯ ಗುರುಗೆ ಮಿತ್ರ ಆಗ್ತಾನೆ. ಹಾಗಾಗಿ ಮಿತ್ರ ಸ್ಥಾನದಲ್ಲಿ ಕುಂತಿರೋದು ತುಂಬ ಅದ್ಭುತವಾದಂಥ ಯಶಸ್ಸನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಅತ್ಯುತ್ತಮ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, 10ನೇ ಮನೆಯಲ್ಲಿ ಯಾರಿಗೆ 10ನೇ ಮನೆಯಲ್ಲಿ ಇರೋದು ಜಾಸ್ತಿ ಪ್ಲ್ಯಾನೆಟ್ಸ್ ಇರ್ತಾರೆ, ಅವರು ತುಂಬ ಸೆಲೆಬ್ರಿಟಿ ಆಗ್ತಾರೆ, ತುಂಬ ಗ್ರೇಟ್ ವ್ಯಕ್ತಿಗಳಾಗ್ತಾರೆ ಅಂತ ಹೇಳ್ಬೋದು. ಸೊ ನೀವು ಯಾರೇ ಸೆಲೆಬ್ರಿಟಿ ಜಾತಕವನ್ನು ನೋಡ್ಕೊಳ್ಳಿ, 10ನೇ ಮನೆಯಲ್ಲಿ ತುಂಬ ಉತ್ತಮವಾದಂಥ ಜಾಸ್ತಿ ಪ್ಲ್ಯಾನೆಟ್ಸು ಇರುವಂಥ ಒಂದು ಸನ್ನಿವೇಶವನ್ನು ಕಾಣ್ತೀವಿ. ಕನಿಷ್ಠ ಒಂದಾದರೂ 10ನೇ ಮನೆಯಲ್ಲಿ ಪ್ಲ್ಯಾನೆಟ್ಸ್ ಇರಬೇಕು. ನೋಡಿ, ಇವ್ರಿಗೆ ಮೂರು ಪ್ಲ್ಯಾನೆಟ್ಸ್ ಇರೋದನ್ನು ಕಾಣ್ತದೆ: ಸ್ಯಾಟ್ರನ್, ಮರ್ಕ್ಯುರಿ ಆ್ಯಂಡ್ ಸನ್. ಶನಿ ನೋಡಿ, 10ನೇ ಮನೆಯಲ್ಲಿ ಶನಿ ತುಂಬ ಉತ್ತಮ ಅಂತ ಹೇಳ್ಬೋದು. ಮರ್ಕ್ಯುರಿ ಇಲ್ಲಿ ಉಚ್ಚ ಸ್ಥಾನದಲ್ಲಿರೋಂಥದ್ದನ್ನು ಕಾಣ್ಬೋದು. ಸೂರ್ಯ 9ನೇ ಮನೆಯ ಅಧಿಪತಿ 10ನೇ ಮನೆಗೆ ಬಂದಿರೋದು ಧರ್ಮ ಕರ್ಮಾಧಿಪತಿ ಯೋಗ ಅಂತ ಕರಿಬೋದು. ಸೊ ನೋಡಿ, ಇಲ್ಲಿ ಇನ್ನು ಮಾರ್ಸ್ ಮಂಗಳ ಅಂದರೆ ಒಂದು ಸೋಲ್ಜರ್, ಇವರು 11ನೇ ಮನೆಗೆ ಬಂದಿರೋದ್ರಿಂದ ಅದ್ಭುತ. 11ನೇ ಮನೆಯಲ್ಲಿ ಯಾವುದೇ ಪ್ಲಾನೆಟ್ಸ್ ಇದ್ದರೂ ಅದ್ಭುತ ಫಲವನ್ನು ಕೊಡ್ತವೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅತ್ಯುತ್ತಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇನ್ನು 2ನೇ ಮನೆಯಲ್ಲಿ ಚಂದ್ರ ಕೂತಿರುವಂಥದ್ದನ್ನು ಕಾಣಿಸುತ್ತೆ. 2ನೇ ಮನೆಯಲ್ಲಿ ಚಂದ್ರ ಕೂತಿರೋದು, ಈ 8ನೇ ಮನೆಯಾಗಿ 2ನೇ ಮನೆಯಲ್ಲಿ ಚಂದ್ರ ಕೂತಿರೋದು ಇವ್ರಿಗೆ ಯಾವುದಾದ್ರೊಂದು ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ಯಾರೋ ಒಂದು ಇವರ ಹಸ್ಬೆಂಡ್ ಕಡೆಯಿಂದ ತುಂಬ ದೊಡ್ಡ ಮಟ್ಟದ ಒಂದು ಲಾಭವನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಮತ್ತು 8ನೇ ಮನೆಯಲ್ಲಿ ಶುಕ್ರ ಇರೋದನ್ನು ಕಾಣ್ತೀವಿ. 8ನೇ ಮನೆಯಲ್ಲಿ ಶುಕ್ರ ನೋಡಿ, 6ನೇ ಮನೆ ಅಧಿಪತಿ 8ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ ಇದು ವಿಪರೀತ ರಾಜಯೋಗ ಅಂತ ಕರಿಬೋದು. ಇನ್ನು 8ನೇ ಮನೆಯಲ್ಲಿ ರಾಹು ಸಹ ಉತ್ತಮ ಫಲವನ್ನು ನೋಡುತ್ತೆ. ಹಾಗಾಗಿ ಉತ್ತಮ ಅಂತ ಹೇಳ್ಬೋದು. ಸೊ ಹೀಗೆ ಇವರ ಜಾತಕ ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತದೆ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.